ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಲಾಂಗ್ ಡ್ರೈವ್ ಅಂದರೆ ನೀವು ಟೂರ್ ಹೋಗ್ತಾಯಿದ್ದೀರಾ, ಒಂದು ದಿವಸ 2 ದಿವಸ ಬರಲ್ಲ. ಆವಾಗ ಏನೇನೆಲ್ಲ ನೀವು ಸೇಫ್ಟಿ ಪ್ರಿಕಾಷನ್ ತೊಗೋಬೇಕು, ಗಾಡಿನ ಹೇಗೆ ಮೇಂಟೈನ್ ಮಾಡಬೇಕು ಅಂತಂತೇಳಿ ಇವತ್ತು ನಾವು ಇದರಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳೋಣ. ಫಸ್ಟು ಗಾಡಿ ತೆಗಿಬೇಕಾದ್ರೆ ಫಸ್ಟು ಟಯರು, ಇಂಜಿನ್ ಆಯಿಲ್ ಲೆವೆಲು, ಕೂಲೆಂಟು ಮತ್ತು ಟಯರ್ದು ಬೋಲ್ಟು ಇದನ್ನು ಮತ್ತೆ ಚೆಕ್ ಮಾಡಬೇಕು. ಎಲ್ಲ ಗ್ಲಾಸು ಸೈಡಲ್ಲಿ ಡ್ಯಾಮೇಜ್ ಇದೆಯಾ, ಮಿರರು ಇದನ್ನೆಲ್ಲ ಚೆಕ್ ಮಾಡಿ ನೀವು ಗಾಡಿ ತೆಗಿಬೇಕು. ಮತ್ತು ಗಾಡಿ ಒಳಗೆ ಬಂದರೆ ನೀವು ಹೆಡ್ಲೈಟ್ ವರ್ಕ್ ಆಗ್ತಿದೆಯಾ, ಹಾರನ್ ವರ್ಕ್ ಆಗ್ತಿದೆಯಾ ಎಲ್ಲ ಒಂದ್ಸರಿ ಚೆಕ್ ಮಾಡಿ. ಯಾಕಂದರೆ ನೈಟ್ ಡ್ರೈವ್ ಇರುತ್ತೆ, ಹೆಡ್ಲೈಟ್ ಕೆಲವು ಟೈಮಲ್ಲಿ ವರ್ಕ್ ಆಗೋಲ್ಲ, ಹಾರನ್ ವರ್ಕ್ ಆಗೋಲ್ಲ ಅಂತಂತೇಳಿ ಪ್ರಾಬ್ಲಮ್ ಬರಬಾರ್ದು. ಮತ್ತು ವೈಪರ್ ವರ್ಕ್ ಆಗುತ್ತೆ ಅಂತ ಒಂದು ಚೆಕ್ ಮಾಡಿ, ಎಲ್ಲ ಗ್ಲಾಸ್ ಎಲ್ಲ ಕ್ಲೀನ್ ಇದೆಯಾ ಅಂತಂತೇಳಿ. ಮತ್ತು ಡಾಕ್ಯುಮೆಂಟ್ಸಲ್ಲಿ ನಿಮಗೆ RC ಬುಕ್ಕು, ಇನ್ಸೂರೆನ್ಸು, ಡ್ರೈವಿಂಗ್ ಲೈಸೆನ್ಸು ನೀವು ರೆಡಿ ಇಟ್ಕೊಬೇಕು. ಯಾಕಂದರೆ ರೋಡಲ್ಲಿ ಎಲ್ಲಿ ಬೇಕಾದರೆ ನಿಮ್ಮನ್ನ ಇಟ್ಕೊಬೋದು. ನೆಕ್ಸ್ಟ್ ನಾವು ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಮೇನ್ ಅಂದರೆ ನಮಗೆ ಟೂಲ್ಸ್ ಕಿಟ್ ಇದೆಯಾ, ಸ್ಟೆಪ್ನಿ ಇದೆಯಾ, ಮತ್ತು ಜಂಪರ್ ಕೇಬಲ್ ಇದೆಯಾ, ಫ್ಲ್ಯಾಶ್ ಲೈಟು. ಸ್ಟೆಪ್ನಿ ನಿಮಗೆ ಬೇಕು, ಎಲ್ಲಿ ಟೈರ್ ಪಂಚರ್ ಆಗೋದು ಗೊತ್ತಿಲ್ಲ ರೋಡ್ ಕಂಡೀಷನಲ್ಲಿ, ಸ್ಟೆಪ್ನಿ ಎನಿ ಟೈಮ್ ಇರಬೇಕು ನಿಮ್ಮ ಹತ್ರ, ಅದೊಂದು ಚೆಕ್ ಮಾಡಬೇಕು. ನೆಕ್ಸ್ಟ್ ಏನಂದರೆ ಲೈಟ್, ಫ್ಲ್ಯಾಶ್ ಲೈಟ್, ಒಂದು ಲೈಟ್ ಇರಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಬ್ರೇಕ್ ಡೌನ್ ಆದರೆ ನಮಗೆ ಲೈಟಿಂಗ್ಸ್ ಇರೋಲ್ಲ. ಫ್ಲ್ಯಾಶ್ ಲೈಟ್ ಹಾಕಿ ನಾವು ರೋಡ್ ಸೈಡಲ್ಲಿ ನಿಲ್ಲಿಸಿ ನಾವು ಬೇರೆ ಗಾಡಿಗೆ ಹೆಲ್ಪ್ ತೊಗೊಳ್ಲಿಕ್ಕೆ ಅಥವಾ ಏನಾದರೂ ನೋಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಜಂಪರ್ ಕೇಬಲು ಎಲ್ಲಿ ಬೇಕಾದರೂ ಕೈ ಕೊಡ್ಬೋದು. ಯಾಕಂದರೆ ಬ್ಯಾಟ್ರಿ ಇಲ್ಲಿ ವರ್ಕ್ ಆಗೋದು, ಬ್ಯಾಟ್ರಿ ಪ್ರಾಬ್ಲಮ್ ಅಂದರೆ ನಿಮಗೆ ಇದಾಗುತ್ತೆ. ಜಂಪರ್ ಕೇಬಲ್ ಇದ್ದರೆ ನಾವು ಬೇರೆಯವ್ರದ್ದು ವೆಹಿಕಲ್ ಸಹಾಯದಿಂದ ನಮ್ಮ ಗಾಡಿನ ನಾವು ಸ್ಟಾರ್ಟ್ ಮಾಡ್ಕೊಬೋದು. ಅದಕ್ಕೇನು ಜಾಸ್ತಿ ಆಗೋಲ್ಲ. ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡಿ. ಇದನ್ನು ಬೇಸಿಕ್ ಥಿಂಗ್ಸ್ ಇಡಬೇಕು. ನೆಕ್ಸ್ಟ್ ಏನಂದರೆ ನಿಮಗೆ ಫಾಸ್ಟ್ಯಾಗ್, ಯಾಕಂದರೆ ಹೈವೇಲಿ ಹೋಗ್ಬೇಕಾದ್ರೆ ಫಾಸ್ಟ್ಯಾಗ್ ರೀಚಾರ್ಜ್ ಆಗಿದೆಯಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿ. ಮತ್ತು ಡ್ರೈವಿಂಗ್ ಮ್ಯಾಪ್ ನಿಮ್ಮ ಹತ್ರ ಇರಬೇಕು, ಐಡಿಯಾ ಇರಬೇಕು, ಎಲ್ಲೆಲ್ಲೋ ಯಾವ ಕಿಲೋಮೀಟ್ರಲ್ಲಿ ಯಾವುದು ಪ್ಲ್ಯಾನ್ ಇದೆ ಅಂತ. ಯಾಕಂದರೆ ರೋಡ್ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಗೂಗಲ್ ಮ್ಯಾಪ್ ನಂಬ್ಕೊಂಡು ಯಾವತ್ತು ಹೋಗಬೇಡಿ, ಆವತ್ತು ಅದು ರೋಡ್ ಮಿಸ್ ಮಾಡ್ತಾ ಇರುತ್ತೆ. ಮತ್ತು ಡೀಸೆಲ್ ಚೆಕ್ ಮಾಡಿ. ಕೆಲವು ಟೈಮಲ್ಲಿ ಡೀಸೆಲ್ ಗೇಜ್ ಫುಲ್ ತೋರಿಸಿರುತ್ತೆ, ನಿಮಗೆ ಅರ್ಧದಲ್ಲೇ ಕೈ ಕೊಡ್ಬೋದು. ಇದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು, ಯಾಕಂದರೆ ಪೆಟ್ರೋಲ್ ಬಂಕ್ ನಿಮಗೆ ಎಲ್ಲ ಕಡೆ ಸಿಕ್ಕಲ್ಲ, ಅದಕ್ಕೆ ಡೀಸೆಲ್ ಒಂದು ಚೆಕ್ ಮಾಡಿ. ಮತ್ತು ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಏನು ಸೇಫ್ಟಿ, ಡ್ರೈವಿಂಗ್ ಮಾಡಬೇಕಾದ್ರೆ ಹೈವೇಲಿ ಡ್ರೈವಿಂಗ್ ಬೇರೆ, ನಿಮಗೆ ಸಿಟಿ ಡ್ರೈವಿಂಗ್ ಬೇರೆ, ಆಮೇಲೆ ನಿಮಗೆ ಘಾಟ್ ಸೆಕ್ಷನ್ ಡ್ರೈವಿಂಗ್ ಬೇರೆ. ನೀವು ಹೈವೇಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಲೇನ್ ಚೇಂಜ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕು. ಯಾಕಂದರೆ ಹೆವಿ ಗಾಡಿ ನಿಮಗೆ ಸೈಡ್ ಕೊಡಲ್ಲ. ಆಮೇಲೆ ಘಾಟ್ ಸೆಕ್ಷನಲ್ಲಿ ನಿಮಗೆ ನೋಡ್ಬೋದು, ಅಲ್ಲೂ ನಿಮಗೆ ಓವರ್ಟೇಕಲ್ಲಿ ಅಂದರೆ ಸಿಂಗಲ್ ರೋಡ್ ಇರುತ್ತೆ, ಓವರ್ಟೇಕ್ ಮಾಡಬೇಕಾದ್ರೆ ನೋಡಿ ಓವರ್ಟೇಕ್ ಮಾಡಬೇಕು. ಸ್ಪೀಡ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮತ್ತು ನಿಮಗೆ ಹಳ್ಳಿ ರೋಡಲ್ಲೆಲ್ಲ ನಿಮಗೆ ಜಾಸ್ತಿ ಹಂಪ್ ಇರುತ್ತೆ, ಹಂಪನ್ನು ನೋಡ್ಕೊಂಡು ಇದು ಮಾಡಬೇಕು, ಇಲ್ಲಾಂದರೆ ಗಾಡಿ ನಿಮಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ನಿಮಗೆ ಹೈವೇಲಿ ಡ್ರೈವಿಂಗ್ ಬೇರೆ, ಹಳ್ಳಿಯಲ್ಲಿ ಡ್ರೈವಿಂಗ್ ಬೇರೆ, ಎಲ್ಲದರಲ್ಲೂ ಡ್ರೈವಿಂಗ್ ಬೇರೆ ಬೇರೆ ಇರುತ್ತೆ. ಅದನ್ನು ನಾವು ಅದಕ್ಕೆ ತಕ್ಕನಾಗಿ ಸ್ಪೀಡಲ್ಲಿ ಇದು ಮಾಡಬೇಕು. ಮತ್ತು ನಿಮಗೆ ಡ್ರೈವಿಂಗ್ ಮಾಡಬೇಕಾದ್ರೆ ನಿಮಗೆ ನೋಡಿರ್ಬೋದು ಎಲ್ಲ ಕಡೆ ಕ್ಯಾಮ್ರಾ ಇದೆ. ಹೈವೇಲೆಲ್ಲ ಎಷ್ಟು ಸ್ಪೀಡ್ ಮೇಂಟೈನ್ ಮಾಡ್ತಾ ಆ ಸ್ಪೀಡನ್ನ ಮೇಂಟೈನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಿಮಗೆ ಫೈನ್ ಬರುತ್ತೆ. ಆಮೇಲೆ ನಿಮಗೆ ಕಂಟಿನ್ಯೂ ಡ್ರೈವಿಂಗ್ ಮಾಡಬೇಡಿ, ಒಂದು 2-3 ಅವರ್ಸ್ ಡ್ರೈವಿಂಗ್ ಮಾಡಿ ನೀವು ರೆಸ್ಟ್ ತೊಗೋಬೇಕಾಗುತ್ತೆ. ಬಾಡಿನ ಸ್ಟ್ರೆಚ್ ಮಾಡ್ಕೊಂಡು ರೆಸ್ಟ್ ತೊಗೊಂಡು ಗ್ಯಾಪ್ ಮಾಡಿ ಡ್ರೈವಿಂಗ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂದರೆ ನೈಟ್ ಡ್ರೈವ್ ಮಾಡಬೇಡಿ. ಓವರ್ ನೈಟ್ ಡ್ರೈವ್ ಮಾಡಿದರೆ ವಿಸಿಬಿಲಿಟಿ ಕಮ್ಮಿ ಇರುತ್ತೆ ನಿಮಗೆ, ಅದರಿಂದ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಅವಾಯ್ಡ್ ಮಾಡಿ, ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ಡೇಂಜರ್ನ ಅವಾಯ್ಡ್ ಮಾಡ್ಬೋದು. ಗಾಡಿಯಲ್ಲಿ ಮ್ಯೂಸಿಕ್ ಹಾಕಿದರೆ ನಿಮಗೆ ಸ್ವಲ್ಪ ಡ್ರೈವಿಂಗ್ ಥ್ರಿಲ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಕರೆಕ್ಟ್ ಯಾವಾಗಲೂ ಮ್ಯೂಸಿಕ್ ಇದಿರಲಿ. ಮತ್ತು ಹಂಪ್ ಬರಬೇಕಾದ್ರೆ ಚೆಕ್ ಮಾಡಿ ನೀವು ಇದು ಮಾಡಿ. ಎಲ್ಲ ಕಡೆ ಹಂಪ್ ಇರುತ್ತೆ, ಸಾಧಾರಣ ತುಂಬ ಹಂಪು ಹಳ್ಳಿ ಕಡೆ ರೋಡಲ್ಲೆಲ್ಲ ಇಟ್ಟಿರ್ತಾರೆ, ಅದನ್ನು ಚೆಕ್ ಮಾಡಿ ಇದು ಮಾಡಬೇಕು. ಬ್ರೇಕ್ ಹೊಡಿಬೇಕಾದ್ರೆ ಸೀಟ್ ಬೆಲ್ಟು, ಲಾಕು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡೆ ನೀವು ಇದು ಮಾಡ್ಕೋಬೇಕಾಗುತ್ತೆ. ಈಗ ಬರೋ ಗಾಡಿಯಲ್ಲೆಲ್ಲ ಆಟೋಮೆಟಿಕ್ ಲಾಕ್ ಆಗುತ್ತೆ. ಮತ್ತು ಗಾಡಿ ನೀವು ಓಡಿಸ್ಬೇಕಾದ್ರೆ ರೋಡ್ ಕಂಡೀಷನ್ನು ವೆಟ್ಟು ಅಂದರೆ ನೀರಿನ ಅಂಶ, ಮತ್ತು ಸ್ಟೋನ್ ಅಂದರೆ ಚಿಕ್ಕ ಚಿಕ್ಕ
ಕಲ್ಲುಗಳೆಲ್ಲ ಇರ್ತವೆ, ಅಲ್ಲಿ ಕರೆಕ್ಟಾಗಿ ಬ್ರೇಕ್ ಹೊಡಿಬೇಕಾದೆಲ್ಲ ಹುಷಾರು ನೋಡಬೇಕು. ಯಾಕಂದರೆ ನೀವು ಘಾಟ್ ಸೆಕ್ಷನಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಸೈಡಲ್ಲೆಲ್ಲ ಫುಲ್ ಇದಿರುತ್ತೆ, ಬ್ರೇಕ್ ಹೊಡೆದ್ರೆ ಗಾಡಿ ಸ್ಕಿಡ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಸೈಡಲ್ಲೆಲ್ಲ ಸ್ವಲ್ಪ ಸೆಂಟ್ರಲ್ಲೇ ಗಾಡಿ ಸ್ಲೋ ಅಲ್ಲಿ ಇಟ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನಂದರೆ, ನೀವು ಪಾರ್ಕ್ ಮಾಡಬೇಕಾದ್ರೆ ಎಲ್ಲಾದರೂ ಗಾಡಿನ ಕ್ಯಾಮ್ರಾ ಅದರ ಸೆಕ್ಯೂರಿಟಿ ಇರೋ ಜಾಗದಲ್ಲೇ ಮಾಡಿ. ಮ್ಯಾಕ್ಸಿಮಮ್ ನೈಟ್ ಓವರ್ ಸ್ಟೇ ಮಾಡೋದಿದ್ರೆ, ಯಾಕಂದರೆ ಗಾಡಿ ಸೇಫ್ಟಿ, ಗಾಡಿ ಪಾರ್ಟ್ಸ್ ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಗಾಡಿ ನೀವು ಲಾಂಗ್ ಡ್ರೈವ್ ಎಲ್ಲ ಮಾಡಿದ್ರಿ, ಮನೆಗೆ ತಂದ್ರಿ, ಅದನ್ನು ಕ್ಲೀನಾಗಿ ವಾಶ್ ಮಾಡಿಡಿ. ಯಾಕಂದರೆ ನಿಮಗೆ ಈ ವೆಟ್ ಅಂದರೆ ನೀರಿನ ಅಂಶದಲ್ಲೆಲ್ಲ ಗಾಡಿ ಓಡಿಸಿ ಕೆಳಗಡೆ ಬಂಪರ್ ಕೆಳಗಡೆ ಎಲ್ಲ ತುಂಬ ಗಲೀಜಾಗಿರುತ್ತೆ. ಅದು ನೀವು ಅವತ್ತೇ ಕ್ಲೀನ್ ಮಾಡಿಲ್ಲ ಅಂದರೆ, ಈಗ ನಾವು ಹೆಂಗೆ ಸಿಮೆಂಟು ನಾವು ಹತ್ತಿರಕ್ಕೆಲ್ಲ ಅವತ್ತೇ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಹಂಗೆ ಗಂಟೆ ಅಂಟ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀವು ಅವತ್ತೇ ಕ್ಲೀನ್ ಮಾಡಿಟ್ರೆ, ನಿಮಗೆ ವಾಶ್ ಮಾಡಿ ಕ್ಲೀನಾಗೆಲ್ಲ ಇದಿಟ್ಟರೆ ನೆಕ್ಸ್ಟು ನಿಮಗೆ ಅದು ಕ್ಲೀನಾಗಿರುತ್ತೆ. ಮತ್ತು ಯಾವಾಗಲೂ ಕವರ್ ಮಾಡಿಡಿ. ಲಾಂಗ್ ಡ್ರೈವ್ ಹೋಗಿ ಬಂದಮೇಲೆ ಮನೇಲಿ ಕವರ್ ಮಾಡಿಡಿ. ನೀವು ಡ್ರೈವಿಂಗ್ ಮಾಡಲ್ಲ ಅಂದರೆ ಇಲ್ಲ ಡ್ರೈವಿಂಗ್ ಮಾಡ್ತೀವಿ ಅಂದರೆ ತೊಂದರೆ ಇಲ್ಲ. ನೆಕ್ಸ್ಟ್, ನೀವು ತುಂಬ ದಿವಸ ಗಾಡಿ ಹಾಗೆ ಮನೇಲಿ ಇಡ್ತೀರ ಅಂತ ಹೇಳಿದ್ರೆ ಬ್ಯಾಟ್ರಿ ವೈರ್ನ ತೆಗ್ದಿಡಿ. ಯಾಕಂದರೆ ಬ್ಯಾಟ್ರಿ ವೈರ್ ನೀವು ಹಾಕಿಟ್ರೆ ನಿಮಗೇನಾಗುತ್ತೆ ಅಂದರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಬ್ಯಾಟ್ರಿ ತೆಗೆದಿಟ್ರೆ ನಿಮಗೆ ಒಳ್ಳೆಯದು. ಇದೊಂದು ಸಣ್ಣ ಟಿಪ್ಪಾಗಿತ್ತು. ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ನಾವೇನೆಲ್ಲ ಇದು ಮಾಡಬೇಕಂತ ಅಂತೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.